ಬೈ ಎಲೆಕ್ಷನ್ನ ಈ ಕುರುಕ್ಷೇತ್ರದಲ್ಲಿ ಮಾತಿನ ವರಸೆ ಏನು, ಬೈದಾಡಿಕೊಂಡಿದ್ದೇನು ಎಲ್ಲವನ್ನೂ ನೋಡ್ಬಿಟ್ವಿ. ಫೈನಲಿ ಇದೀಗ ಬಿಜೆಪಿ ಸರ್ಕಾರದ ಭವಿಷ್ಯ ಇವಿಎಂಗಳಲ್ಲಿ ಭದ್ರ ಆಯಿತು. ಚುನಾವಣೋತ್ತರ ಸಮೀಕ್ಷೆ ಫಲಿತಾಂಶಗಳು ಕೂಡ ಹೊರಗೆ ಬಂತು. ಬಿಜೆಪಿ ಪಾಸ್ ಆಗುತ್ತೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳಿಕೆ ಕೊಟ್ಟಿದೆ. ಬಿಜೆಪಿ 9ರಿಂದ 12 ಸ್ಥಾನ ಗೆಲ್ಲುತ್ತೆ ಅಂತ ಸಿ ವೋಟರ್ ಭವಿಷ್ಯ ಕೂಡ ನುಡಿದಿದೆ. ಕಾಂಗ್ರೆಸ್ 3-4 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಕೂಡ ಹೇಳಿಕೆ ಕೊಟ್ಟಿದೆ. KR ಪೇಟೆ, ಶಿವಾಜಿನಗರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ 50-50 ಫಲಿತಾಂಶ. ಅಂದರೆ ಯಾವ ಕ್ಷಣದಲ್ಲಿ ಯಾರಿಗೆ ಹೆಂಗ್ ಬೇಕಾರಾಗ್ಬೋದು ಸಿ ವೋಟರ್ ಸಮೀಕ್ಷೆ ತಿಳಿಸಿದೆ. ಸಂಜೆ 4 ಗಂಟೆವರೆಗೂ ಆದಂತಹ ಮತದಾನದ ಆಧಾರದ ಮೇಲೆ ಬಿಜೆಪಿ ಮುನ್ನಡೆ ಸಾಧಿಸುತ್ತೆ ಅಂತ ಸಿ ವೋಟರ್ ಹೇಳಿಕೆ ಕೊಟ್ಟಿದೆ. ಈ ಮೂಲಕ ಸಿಎಂ ಯಡಿಯೂರಪ್ಪ ಕುರ್ಚಿ ಸೇಫ್ ಅನ್ನೋದು ಸಮೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಸಮೀಕ್ಷೆ ಫಲಿತಾಂಶದಿಂದ ಬಿಜೆಪಿ ಒಂದು ರೀತಿ ಹೀಗೋಗ್ಬಿಟ್ಟಿದ್ದಾರೆ. ಗೆಲ್ಲಲೇಬೇಕು ಅಂತ ಪ್ರತಿಷ್ಠೆ ಪಣಕ್ಕಿಟ್ಟಿದ್ದ ಕಾಂಗ್ರೆಸ್ ಹಾಗೂ JDSಗೆ ಈ ಮೂಲಕ ಮುಖಭಂಗ ಆಗಿರೋ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾದ್ರೆ ಎಕ್ಸಿಟ್ ಪೋಲ್ ಚುನಾವಣೆ ಮುಗಿದ ನಂತರದಲ್ಲಿ ಆ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮ ನ್ಯೂಸ್ 18 ಕನ್ನಡದ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ. ಯಲ್ಲಾಪುರದ ವಿಧಾನಸಭಾ ಕ್ಷೇತ್ರ ಶಿವರಾಮ್ ಹೆಬ್ಬಾರ್ ಭಾರತೀಯ ಜನತಾ ಪಕ್ಷಕ್ಕೆ ಬಂದವರು ನಿಂತವರು ಅವರೇ ಮುನ್ನಡೆ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಸೊ ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ, JDSಗೂ ಕೂಡ ಹಿನ್ನಡೆ. ಲೆಟ್ಸ್ ಮೂವ್ ಆನ್. ಬೈ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ಅದು ಹಿರೇಕೆರೂರು. ಟಫ್ ಟಗಾಫಾರ್ ಇತ್ತು. ಆದರೆ BC ಪಾಟೀಲ್ ಕಾಂಗ್ರೆಸ್ನಿಂದ ಬಿಜೆಪಿ ಬಂದವರು, ಅಲ್ಲಿ ನಿಂತವರು ಅವರೇ ಮುನ್ನಡೆಯಲ್ಲಿದ್ದಾರೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ. ಅಫ್ಕೋರ್ಸ್ ಇಲ್ಲಿ JDS ಏನು ಲೆಕ್ಕಕ್ಕಿಲ್ಲ. ಮಗದೊಂದು ಹೈ ವೋಲ್ಟೇಜ್ ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಸೋಲಿಸಲೇಬೇಕು ಅಂತ ಪ್ರತಿಪಕ್ಷದವರು ನಿಂತಿದ್ರು. ಅಲ್ಲೀಗ ಅದೇ ರೀತಿ ಆಗಿರೋ ಲಕ್ಷಣ ಕಾಣಿಸ್ತಿಲ್ಲ. ಬಿಕಾಸ್ ST ಸೋಮಶೇಖರ್ ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಬಿಜೆಪಿಯಲ್ಲಿ ಬಂದವರು ನಿಂತವರು ಅವರೇ ಮುನ್ನಡೆಯಲ್ಲಿದ್ದಾರೆ. ಹಿನ್ನಡೆಯನ್ನ JDS ನವರು ಅನುಭವಿಸ್ತಾ ಇದ್ದಾರೆ. ಸಿ ವೋಟರ್ ಹೇಳ್ತಾ ಇದೆ ಬೈ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ಮಗದೊಂದು ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್. ಕುಮಾರಸ್ವಾಮಿ ಅವ್ರಿಗೊಂದು ಪ್ರತಿಷ್ಠೆ ಇದು. ಬಟ್ ಸ್ಟಿಲ್ ಅಲ್ಲಿ ಗೋಪಾಲಯ್ಯ ಬಿಜೆಪಿಯಿಂದ ನಿಂತಿದ್ದಾರೆ, ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಲೆಟ್ಸ್ ಮೂವ್ ಆನ್. KR ಪುರಂ ವಿಧಾನಸಭಾ ಕ್ಷೇತ್ರ ದೊಡ್ಡವರೇ ನಿಂತಿದ್ದಾರಪ್ಪ ಅಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಫ್ಕೋರ್ಸ್ ಭೈರತಿ ಬಸವರಾಜು ಬಿಜೆಪಿಯಿಂದ ನಿಂತಿದ್ದಾರೆ, ಅವರೇ ಮುನ್ನಡೆ ಲಕ್ಷಣ ಕಾಣಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಹಿನ್ನಡೆಯಲ್ಲಿದ್ದಾರೆ ನಾರಾಯಣಸ್ವಾಮಿ. ಗೋಕಾಕ್ ಎಲ್ಲರೂ ತಿರುಗಿ ನೋಡಬೇಕಾದಂಥ ಕುತೂಹಲ ಭರಿತವಾದಂತಹ ವಿಧಾನಸಭಾ ಕ್ಷೇತ್ರ. ರಮೇಶ್ ಜಾರಕಿಹೊಳಿ ಮುನ್ನಡೆಯಲ್ಲಿದ್ದಾರೆ. ಅಲ್ಲಿ ಜಾತಿ ಬೇರೆ ಬೇರೆ ಲೆಕ್ಕಾಚಾರ ಎಲ್ಲ ಇತ್ತು. ಲಖನ್ ಜಾರಕಿಹೊಳಿ ಒಂದ್ ಕಡೆ, ಅಶೋಕ್ ಪೂಜಾರಿ ಇನ್ನೊಂದ್ ಕಡೆ. ಅವರಿಬ್ರು ಕೂಡ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಎಕ್ಸಿಟ್ ಪೋಲ್ನಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದವರು, ಅವರ ಹಣೆ ಬರ ಏನಪ್ಪಾ ಅಂದ್ರೆ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಮಹೇಶ್ ಕುಮಟಳ್ಳಿ ಈ ಮೂಲಕ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನವರು ಈ ಕ್ಷಣ ಎಕ್ಸಿಟ್ ಪೋಲ್ನಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಲ್ಲಿದ್ದವರು ಕಾಂಗ್ರೆಸ್ಗೆ ಬಂದವರು ಮತ್ತೆ ಬಿಜೆಪಿಗೆ ಬಂದವರು ಅವರೇ ಶ್ರೀ ಆನಂದ್ ಸಿಂಗ್ ಇದೀಗ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಹಿನ್ನಡೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಈ ಕ್ಷಣಕ್ಕೆ ಒದ್ದಾಡ್ತಿದ್ದಾರೆ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಏನಪ್ಪಾ ಇದು ದೊಡ್ಡ ಮಟ್ಟದ ಹೈ ವೋಲ್ಟೇಜ್ ಕ್ಷೇತ್ರ. ಯಾರ್ಯಾರೇನೇನು ಬೆಟ್ಟಿಂಗು ಅದು ಇದು ಎಲ್ಲ ಇತ್ತು. ಬಟ್ ಸ್ಟಿಲ್ ಮ್ಯಾನೇಜ್. MTB ನಾಗರಾಜ್ ಬಿಜೆಪಿಯಿಂದ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಪದ್ಮಾವತಿ ಮತ್ತು ಶರತ್ ಬಚ್ಚೇಗೌಡರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಕ್ಸಿಟ್ ಪೋಲ್ ಅಲ್ಲಿ ಗೊತ್ತಾಗ್ತಾ ಇದೆ. ಕಾಗವಾಡ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಕುರುಕ್ಷೇತ್ರದ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ರಾಜು ಕಾಗೆ. ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಕಳೆದ ಬಾರಿಗೂ ಈ ಬಾರಿಗೂ ತರ್ಕಾಮಲಕ ಆಗಿರೋ ಲಕ್ಷಣ ಕಾಣಿಸ್ತಾ ಇದೆ. ಸ್ಟಿಲ್ ಶ್ರೀಮಂತ ಪಾಟೀಲ್ರು ಬಿಜೆಪಿಯಿಂದ ನಿಂತಿದ್ದಾರೆ. ಕಳೆದ ಬಾರಿ ಹೆಂಗಿತ್ತು ಕಾಂಗ್ರೆಸ್ ಇದ್ದವರು ಬಿಜೆಪಿ ಬಂದರು. ಬಟ್ ಸ್ಟಿಲ್ ಈಗ ಬಿಜೆಪಿ ಹಿನ್ನಡೆ, ಕಾಂಗ್ರೆಸ್ ಮುನ್ನಡೆ. ಹುಣಸೂರು ವಿಧಾನಸಭಾ ಕ್ಷೇತ್ರ ವಿಶ್ವನಾಥ್ ಅವರಿಗೆ ದೊಡ್ಡ ಪ್ರತಿಷ್ಠೆ. ಅವ್ರಿಗೇನೋ ಬೇರೆಯವ್ರಿಗೂ ದೊಡ್ಡ ಪ್ರತಿಷ್ಠೆನೆ. ಅವ್ರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂದರೆ ಬಹಳ ಬೇಜಾರಾಗ್ಬೋದು ಅವ್ರಿಗೆ. ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಮಂಜುನಾಥ್ ಅವ್ರಿಗೆ ಈ ಬಾರಿ ಜೈ ಅಂದಿದ್ದಾರೆ ಅಂತ. ಜೊತೆಗೆ ಸೋಮಶೇಖರ್ ಹಿನ್ನಡೆ, ಆದರೆ ವಿಶ್ವನಾಥ್ ಅವ್ರಿಗೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳ್ತಾ ಇದೆ ಎಕ್ಸಿಟ್ ಪೋಲ್. ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರ BC ಪಾಟೀಲ್ ಪಕ್ಕದ್ದು. ಅಫ್ಕೋರ್ಸ್ ಮುಂದಕ್ಕೆ ಹೋದ್ರೆ KB ಕೋಳಿವಾಡ್ ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ ಕಾಂಗ್ರೆಸ್ನವರು ಅಂತ. ಇಲ್ಲೊಂದಷ್ಟು ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಸ್ಟಿಲ್ ಕೀಪಿಂಗ್ ಫಿಂಗರ್ ಅಕ್ರಾಸ್ ಅಂತೀವಲ್ಲ, ಹಾಗಾಗಿ ಯೋಚನೆ ಮಾಡಬೇಕು ಗೊತ್ತಾಗುತ್ತಾ ಏನ್ ಹಣೆ ಬರ ಅಂತ. ಬಟ್ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ ರಾಣಿಬೆನ್ನೂರಿನಿಂದ. KR ಪೇಟೆ ವಿಧಾನಸಭಾ ಕ್ಷೇತ್ರದ ಎಕ್ಸಿಟ್ ಪೋಲ್ನ ನೋಡೋಕೆ ಹೋದ್ರೆ ನಾರಾಯಣ್ ಗೌಡ್ರು ಏನಪ್ಪ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಆಯ್ತಪ್ಪ. ನಮ್ಮೂರು ನಮ್ಮ ಕಡೆ ಅಂತ ಅವರು ಏನೇ ಆದರೂ ಸೋಲಿಸಲೇಬೇಕು ಅಂತ ಇವರು ಫೈನಲಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ
3 ಜನಕ್ಕೆ ಸದ್ಯಕ್ಕೆ ಯಾವುದೇ ಲೆಕ್ಕಾಚಾರದಲ್ಲಿ ಇಲ್ಲ. ಟಫ್ ಫೈಟ್, 50-50. ಯಾರು ಯಾವುದೇ ಕ್ಷಣದಲ್ಲಿ ಹೆಂಗ್ ಬೇಕಾದ್ರೆ ಆಗ್ಬೋದು ಭವಿಷ್ಯ ಅಂತ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಶರವಣ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಂದಷ್ಟು ಅಳದು ತೂಗಿ ಲೋಕಲ್ ಪಾರ್ಟಿಗೆ ಟಿಕೆಟ್ ಕೊಟ್ಟಿದ್ರು. ಸೊ ಹಂಗಾಗಿ ಅವರೇ ಮುನ್ನಡೆ ಸಾಧಿಸ್ತಾರೆ ಅಂತ. ರಿಜ್ವಾನ್ ಅರ್ಷದ್ ಪವರ್ಫುಲ್ ಯೂತ್ ಲೀಡರ್ ಹಂಗೆ ನೋಡಕ್ ಹೋದ್ರೆ. ಬಟ್ ಸ್ಟಿಲ್ ತನ್ವೀರ್ ಅಹಮದುಲ್ಲಾ ನಿಂತಿರೋದು ಏನಾದರೂ ಜಾತಿ ಲೆಕ್ಕಾಚಾರದಲ್ಲಿ ಹೊಡ್ತಾ ಬೀಳ್ತಾ ಗೊತ್ತಿಲ್ಲ, ಕಾದ್ ನೋಡಬೇಕು. ಆದ್ರೆ ಇವರಿಬ್ಬರು ನೋಡಿ 50-50 ಇದೆ, ಅವ್ರಿಗೆ ಹಿನ್ನಡೆ ಇದೆ. ಈಗಪ್ಪ ಬಂತು ಕ್ಷೇತ್ರ, ಇದರ ಹೆಸರು ಚಿಕ್ಕಬಳ್ಳಾಪುರ ಅಂತ. ಬಟ್ ಸ್ಟಿಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ ಕಾಂಗ್ರೆಸ್ ಮತ್ತು ಬಿಜೆಪಿಗೆ. ಡಾಕ್ಟರ್ ಕೆ ಸುಧಾಕರ್ ಮತ್ತು ಎಂ ಆಂಜಿನಪ್ಪ ಅವರಿಬ್ಬರನ್ನು 50-50. ಸದ್ಯಕ್ಕಲ್ಲಿ ತೆನೆ ಹೊತ್ತ ಮಹಿಳೆ ಹಿಂದಕ್ಕಿದ್ದಾರೆ ಆ ಪಕ್ಷದವರು. ನಾವೆಷ್ಟೇ ಎಕ್ಸಿಟ್ ಪೋಲ್ ಲೆಕ್ಕಾಚಾರ ನಿಮಗೆ ತಿಳಿಸ್ತಾ ಇದ್ರು ಕೂಡ 9ನೇ ತಾರೀಕು ಡಿಸೆಂಬರ್ ಸೋಮವಾರ ಬೆಳಗ್ಗೆ ಶುರುವಾಗುತ್ತೆ ಅವ್ರ ಲೆಕ್ಕಾಚಾರ. ಭಗವಂತ ಆ EVM ಹಾಕಿದ್ದಾರೆ. ಸೊ ಹಾಗೆ ಭಗವಂತ ಅನ್ನೋಕ್ಕಿಂತ ದೇವರೇ ಮತದಾರ ಪ್ರಭುಗಳು ಅಂತೀವಲ್ಲ ಅವರು. ಸೊ ಹಾಗಾಗಿ ಅದು ಗೊತ್ತಾಗುತ್ತೆ ಅಂತ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಕಳೆದ ಬಾರಿ ಮತ್ತು ಈ ಬಾರಿ ವೋಟ್ ಶೇರ್ ಪರ್ಸೆಂಟೇಜ್ ಹೇಗಾಗಿದೆ ಅಂತ ನಿಮ್ಮಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ನಾನು. ವೋಟ್ ಪರ್ಸೆಂಟೇಜ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ 2018ರಲ್ಲಿ 60.51, 60.51%. ಈ ಬಾರಿ 48.34. ಓಹೋ, ಕಡಿಮೆ ಆಗೋಗಿರೋದು. ಯಾರಿಗೆ ಹೊಡೆತ ಬಿದ್ದಿದೆ ಅಂತ ಕಾದು ನೋಡಬೇಕು ಅಷ್ಟೇ. ಇನ್ನು KR ಪುರಂ 54.58, 37.50. ಇಲ್ಲೂ ಕೂಡ ಡಿಫ್ರೆನ್ಸ್ ಇದೆ ತುಂಬ. ಇನ್ನು ಬೈ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ 55.16, 43.13 ಕಳೆದ ಬಾರಿ ಮತ್ತು ಈ ಬಾರಿಗೆ. ಲೆಟ್ಸ್ ಸಿ ಮುಂದಿನ ಕ್ಷೇತ್ರ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ. ಕಳೆದ ಬಾರಿ 90.33. ಇದಪ್ಪ ಫೈಟ್ ಅಂದ್ರೆ. ಈ ಬಾರಿ 90.44. ಒಂದು ಕೈ ನೋಡ್ಕೊಂಡು ಬಿಡೋಣ ಅಂತಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶೇಕಡವಾರು ಲೆಕ್ಕಾಚಾರ ಕಳೆದ ಬಾರಿ 87.72, ಈ ಬಾರಿ 86.4. ಅಲ್ಲಲ್ಲ ಇದ್ದಾರೆ ನೆಕ್ ಟು ನೆಕ್ ಫೈಟ್. KR ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ 84.67, ಈ ಬಾರಿ 70. ಅಲ್ಲಲ್ಲ ಇದ್ದಾರೆ ಇನ್ನು ಮುಂದೆ ಇಲ್ಲೂ ಕೂಡ. ಹುಣಸೂರು ವಿಧಾನಸಭಾ ಕ್ಷೇತ್ರ ಶೇಕಡವಾರು ಮತದಾನ ಕಳೆದ ಬಾರಿ 83, ಈ ಬಾರಿ 80. ಸ್ಲೈಟ್ ಡಿಫರೆನ್ಸ್, ಬಟ್ ಸ್ಟಿಲ್ ನೋಡೋಣ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕು. ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಲೆಕ್ಕಾಚಾರದಲ್ಲಿ ಅಂದರೆ ಶೇಕಡ ಮತದಾನದಲ್ಲಿ 84, ಈ ಬಾರಿ 78. ಒಂಚೂರು ಓಕೆ, ಬಟ್ ಸ್ಟಿಲ್ ಯಾರಿಗೋ ಏನೋ ಡ್ಯಾಮೇಜ್ ಆದಂಗೆ ಕಾಣಿಸ್ಬೋದು, ಹೇಳಕ್ ಬರಲ್ಲ. ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ವೋಟ್ ಶೇಕಡವಾರು ಮತ 77.53, ಈ ಬಾರಿ 75. ಅಲ್ಲೆಲ್ಲೇ ಇದೆ. ಲೆಟ್ಸ್ ಯಾರನೇ ಬರ ಏನಾಗುತ್ತೆ ಅಂತ. ಅಥಣಿ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಲೆಕ್ಕಾಚಾರದಲ್ಲಿ ಅಂದರೆ ಮತದಾನದಲ್ಲಿ 79.55, ಈ ಬಾರಿ 75.23. ಓಕೆ, ಲೆಟ್ಸ್ ವೇಟ್ ಅಂಡ್ ವಾಚ್. ಗೋಕಾಕ್ ವಿಧಾನಸಭಾ ಕ್ಷೇತ್ರ ಬಿಟ್ಟಾಗಿ ಸ್ಕ್ರೀನ್ ನೋಡ್ತಾ ಇರ್ತೀರಾ. ಕಳೆದ ಬಾರಿ 71.285, ಈ ಬಾರಿ 73.08. ಸ್ಲೈಟ್ ಡಿಫರೆನ್ಸ್, ಯಾರ್ದಾರು ಹಣೆ ಬರ ಚೇಂಜ್ ಮಾಡುತ್ತಾ ಗೊತ್ತಿಲ್ಲ. ಕಾಗವಾಡ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ 80.08, ಈ ಬಾರಿ 76.27. ಅಫ್ಕೋರ್ಸ್ ಒಂದು 3.5% ಡಿಫ್ರೆನ್ಸ್ ಇದ್ದೇ ಇದೆ. ಅದು ಯಾರ್ದಾರು ಹಣೆ ಬರಕ್ಕೆ ಡಿಫ್ರೆನ್ಸ್ ಆಗುತ್ತಾ ಕಾದು ನೋಡಬೇಕು. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ 82.34, ಈ ಬಾರಿ 77.52. ಕಡಿಮೆ ಆಗಿದೆ. ಯಾರ ಹಣೆ ಬರ ಚೇಂಜ್ ಮಾಡುತ್ತೆ ಕಾದು ನೋಡಬೇಕು. ವಿಜಯನಗರ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಗೆದ್ದವರು ಓಹೋ ಇಲ್ಲಿದೆ ನೋಡಿ. ಕಳೆದ ಬಾರಿ 72.47, ಈ ಬಾರಿ 64.95. ಯಾರಿಗೋ ಏನೋ ಕಾದಿದೆ ರೀ ಇಲ್ಲಿ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರ ಲೇಔಟ್ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ 54.69, ಈ ಬಾರಿ 50.92. ಇಲ್ಲೂ ಕೂಡ JDS ಇಂದ ಈಗ ಬಿಜೆಪಿಗೆ ಬಂದವ್ರ ಹಣೆ ಬರ ಡಿಸೈಡ್ ಆಗುತ್ತಾ ಈ ಬ್ರಾಕೆಟ್ ಅಲ್ಲಿ ಕಾದು ನೋಡಬೇಕು. ತುಂಬಾ ಜನ ನ್ಯೂಸ್ 18 ಸ್ಕ್ರೀನ್ ನೋಡಿದವ್ರಿಗೆ ಓಹೋ ಏನೋ ಇದೆಯಪ್ಪ ಅಂತ ಕಾದು ನೋಡಬೇಕು. ಡಿಸೆಂಬರ್ 9 ಮುಂದಿನ ಸೋಮವಾರ. ಈ ಮಿನಿ ಸಮರದಲ್ಲಿ ಹೇಗಿತ್ತು ಮತದಾನ? ಸಿನಿ ತಾರೆಯರು ಏನಂತ ಹೇಳಿಕೆ ಕೊಟ್ಟರು? ಮೊದಲ ಬಾರಿ ಮತ ಹಾಕಿದವರು ಏನಂದ್ರು? CM BSY ಅವರ ದೇವರು ಮೊರೆ ಹೋಗ್ತಿರೋದು ಯಾತಕ್ಕೋಸ್ಕರ? ಒಂದು ಸ್ಪೆಷಲ್ ರಿಪೋರ್ಟ್ ನೋಡ್ಬಿಡಿ. ಮಿನಿ ಸಮರದಲ್ಲಿ ಮತದಾನಕ್ಕೆ ಮೋಡ ಕವಿದಂತಿತ್ತು. ಬುದ್ಧಿವಂತರು ವಿದ್ಯಾವಂತರು ಇರೋ ಬೆಂಗಳೂರಲ್ಲಂತೂ ಮಧ್ಯಾಹ್ನದ ತನಕ ಆಗಿದ್ದು ಸುಮಾರು 20ರಿಂದ 30% ವೋಟ್. ಹೀಗಾಗಿ ಮತದಾನ ಎಲ್ಲಿ ಕಡಿಮೆಯಾಗುತ್ತೋ ಎಂಬ ಟೆನ್ಷನ್ ಸಿಎಂಗೆ ಕಾಡ್ತಿತ್ತು. ಕ್ಷಣ ಕ್ಷಣಕ್ಕೂ ವೋಟಿಂಗ್ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ರು.
ಇನ್ನೊಂದ್ ಕಡೆ ಬಿಜೆಪಿ ಅಭ್ಯರ್ಥಿಗಳಿಗೂ ನಡುಕ ಶುರುವಾಗಿತ್ತು. ಆದರೆ ಮಧ್ಯಾಹ್ನದ ಬಳಿಕ ಮತದಾನ ಒಂದಿಷ್ಟು ಚುರುಕಾಯಿತು. ಫಲಿತಾಂಶ ಏನಾಗುತ್ತೋ ಏನೋ ಎಂಬ ಆತಂಕದಲ್ಲಿರೋ ಯಡಿಯೂರಪ್ಪ ಫಲಿತಾಂಶಕ್ಕೂ ಮುನ್ನಾ ದಿನ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥನ ಆಶೀರ್ವಾದ ಪಡೆಯಲಿದ್ದಾರೆ. ಈ ನಡುವೆ ಜನಕ್ಕೆ ಎಲೆಕ್ಷನ್ನೇ ಬೇಕಿರಲಿಲ್ಲ. ಎಲ್ಲ ರಾಜಕೀಯ ಲಾಭಕ್ಕಾಗಿ ನಡೀತಿದೆ ಅಂತ ಗರಂ ಆಗಿದ್ರು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ. ಈ ಚುನಾವಣೆ ಅತಿ ಅನಗತ್ಯವಾದ ಚುನಾವಣೆ. ಇದರಲ್ಲಿ ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಇನ್ನೂ ಧಕ್ಕೆ ಬರ್ತದೆ. ಇವಾಗಲೇ ಪರಿಸ್ಥಿತಿ ಚೆನ್ನಾಗಿಲ್ಲ. ಆದ್ದರಿಂದ ಇಂಥ ಅನಗತ್ಯ ವೆಚ್ಚಗಳು ಬೇಕಾಗಿರಲಿಲ್ಲ. ರಾಜಕೀಯ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರೆ ಆ ಮರುಚುನಾವಣೆ ಇರಬಾರ್ದು. ಆ ಕ್ಷೇತ್ರದಿಂದ ಆ ಕ್ಷೇತ್ರದ ಮತದಾರರೇ ಮತ್ತೆ ನಿರ್ಧಾರ ಮಾಡಲಿ ಎಂಥ ಪ್ರತಿನಿಧಿಯನ್ನು ಅವರು ಚುನಾಯಿಸಿದ್ದಾರೆ. ಯುವ ಜನತೆ ಮತದಾನಕ್ಕೆ ಅಷ್ಟೊಂದು ಉತ್ಸಾಹ ತೋರಲಿಲ್ಲ. ಮೊದಲ ಬಾರಿ ಮತದಾನ ಮಾಡಿದವರು ತುಂಬಾ ಖುಷಿಯಾಗಿದ್ರು. ಟೈಮ್ ವೋಟ್ ಆಗ್ತಿದೆ ಸರ್, ಭಾಳ ಖುಷಿ ಆಗ್ತಿದೆ. ಚುನಾವಣೆ ಹೆಂಗೆ ಆರಿಸ್ತಾರ ಅಂತ ನಾವು ತಿಳ್ಕೊಬೇಕಂದಿದೆ ಸರ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾರು ವೋಟ್ ಮಿಸ್ ಮಾಡಬೇಡ್ರಿ, ವೋಟ್ ಮಾಡಿ ಒಳ್ಳೆ ಪ್ರತಿನಿಧಿಯನ್ನು ಗೆಲ್ಲಿಸ್ರಿ. ದೇಶಕ್ಕೆ ಯಾರು ಒಳ್ಳೆ ವ್ಯಕ್ತಿ ಅವರನ್ನ ನಾವು ಆಯ್ಕೆ ಮಾಡಬೇಕು. ನನ್ನ ಹಕ್ಕನ್ನು ನಾನು ಚಲಾಯಿಸಿದ್ದೀನಿ ಅನಿಸ್ತಾ ಇದೆ, ಯೂಸಿಂಗ್ ಇಟ್ ಫಾರ್ ದ ರೈಟ್ ವೇ ಅಂತ. ಇನ್ನು ಬೆಂಗಳೂರಲ್ಲಿ ವೋಟ್ ಮಾಡಿದ ಸಿನಿ ತಾರೆಯರು ಏನಂದ್ರು ಕೇಳಿ. ಪ್ರತಿಯೊಬ್ಬರು ಬಂದು ವೋಟ್ ಮಾಡೋದ್ರಿಂದ ನಮ್ಮ ಲೀಡರ್ಸ್ನ ನಾವು ಡಿಸೈಡ್ ಮಾಡ್ಕೊಂಡಂಗಿರುತ್ತೆ. ಆಮೇಲೆ ಏನಾದ್ರು ಪ್ರಾಬ್ಲಮ್ಸು ಅದು ಇದು ಮತ್ತೊಂದು ಏರಿಯಾಲಿ ಏನಾದ್ರು ಸಮಸ್ಯೆ ಬಂದಾಗ ಡಿಸ್ಕಷನ್ ಮಾಡಲಿಕ್ಕೆ ಅಟ್ಲೀಸ್ಟ್ ಧೈರ್ಯವಾಗಿ ಹೇಳ್ಬೋದು, ಸರ್ ಹಿಂಗಾಗಿದೆ ಹಾಗೆ. ಪ್ರಜೆಯಾಗಿ ನಮಗೆ ಒಂದು ಒಳ್ಳೆಯ ನಾಯಕ ಬೇಕು, ನಮ್ಮ ದೇಶನ ಚಲಾಯಿಸೋಂಥ ಒಬ್ಬ ಅರ್ಹತೆ ಇರತಕ್ಕಂಥ ವ್ಯಕ್ತಿ ಬೇಕು ಅಂದರೆ ನಾವು ಬರಬೇಕು, ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಸೊ ನಿಮ್ಮ ವೋಟನ್ನು ನೀವು ಚಲಾಯಿಸಿ ನಿಮಗೆ ಯಾರು ಅರ್ಹರು ಆ ಸ್ಥಾನಕ್ಕೆ, MLA ಸ್ಥಾನಕ್ಕೆ, ಅವ್ರನ್ನ ಗೆಲ್ಲಿಸಿ ಅಂತ ಕೇಳಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಾರೆಷ್ಟೇ ಹೇಳಿದ್ರು ಕೂಡ ತುಂಬಾ ಜನ ಇದ್ದಾರೆ, ಅವರಂತೂ ಮನೆಯಿಂದ ಆಚೆಗೆ ಬರೋದೇ ಇಲ್ಲ, ಅದರಲ್ಲೂ ಬೆಂಗಳೂರು ಮಂದಿ. ಆದರೆ ಇಲ್ಲಿ ನೋಡ್ರಿ, 100ರ ಗಡಿ ದಾಟಿದ ವೃದ್ಧರು, ವಿಕಲಚೇತನರು, ಮದುವೆ ಗಂಡು, ಇವತ್ತೇ ಮದುವೆ ಆಗಬೇಕಿದ್ದವರು, ಓಟ್ ಹಾಕೋಕೆ ಅಂತಾನೆ ಲಂಡನ್ನಿಂದ ಬಂದವರು, ಹೀಗೆ ಮತದಾನದ ಅಖಾಡದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ತು. ಅದರ ಹೈಲೈಟ್ಸ್ ಇಲ್ಲಿದೆ ನೋಡಿ. 100ರ ಗಡಿ ದಾಟಿದ ವೃದ್ಧರು, ವಿಕಲಚೇತನರು, ಮದುವೆ ಗಂಡು, ಹೀಗೆ ಬೈ ಎಲೆಕ್ಷನ್ ಅಲ್ಲಿ ಡಿಫರೆಂಟ್ ವೋಟರ್ಸ್ ಕಂಡು ಬಂದ್ರು. ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿಯಲ್ಲಿ 108 ವರ್ಷದ ರಾಮಕ್ಕ ಮೊಮ್ಮಗನ ಜೊತೆ ಬಂದು ವೋಟ್ ಹಾಕಿದ್ರು. ಕೆಆರ್ಪುರಂ ಕ್ಷೇತ್ರದ ಕಲ್ಕೆರೆಯಲ್ಲಿ 100 ವರ್ಷದ ಅಜ್ಜಿ ಸಲ್ಲಮ್ಮ ವೋಟ್ ಮಾಡಿದ್ರೆ, ಶಿವಾಜಿನಗರದಲ್ಲಿ 85 ವರ್ಷದ ವೃದ್ಧರನ್ನ ಸಿಬ್ಬಂದಿಯೇ ಮತಗಟ್ಟೆಗೆ ಕರ್ಕೊಂಡು ಹೋಗಿ ಮತದಾನ ಮಾಡಿಸಿದ್ರು. ಹೊಸಕೋಟೆ ಅಖಾಡದಲ್ಲಿ ಸಂಸದ ಬಚ್ಚೇಗೌಡರ ಮೊಮ್ಮಗ ವರುಣ್ ಲಂಡನ್ನಿಂದ ಬಂದು ವೋಟ್ ಮಾಡಿದ್ದು ಸ್ಪೆಷಲ್. ರಾಣಿಬೆನ್ನೂರಿನ ಮೇಡ್ಲೇರಿ ಎಂಬಲ್ಲಿ 3 ತಿಂಗಳ ಮಗುವಿನೊಂದಿಗೆ ಬಂದು ಬಾಣಂತಿ ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಇದೇ ರಾಣೆಬೆನ್ನೂರಿನ ಗುಡಗೂರು ಮತಗಟ್ಟೆಯಲ್ಲಿ ಮಂಗಗಳ ಕಾಟ ಜೋರಾಗಿ ಮತದಾರರು ಭಯಪಡುವಂತಾಯಿತು. ಮತದಾನದ ದಿನದ ಸ್ಪೆಷಲ್ ಅಂದ್ರೆ ಒಂದೇ ಕುಟುಂಬದ 110 ಸದಸ್ಯರು ಒಮ್ಮೆಲೆ ಬಂದು ಮತದಾನ ಮಾಡಿದ್ದು. ಅದು ಚಿಕ್ಕಬಳ್ಳಾಪುರದ ಮಹಾಕಾಳಿ ದೇವಸ್ಥಾನದ ಬಳಿಯ ಮತಗಟ್ಟೆಯಲ್ಲಿ. ಗೋಕಾಕ್ನ ಕೊಣ್ಣೂರು ಗ್ರಾಮದ ಏಜಾಜ್ ಮನಿಯಾರ್ಗೆ ಇವತ್ತು ಮದುವೆ ಸಡಗರ. ಗೋವಾದಲ್ಲಿ ಇವತ್ತೇ ಮದುವೆ ನಡೀಬೇಕಾಗಿತ್ತು. ಮದುವೆ ಅವಸರದ ನಡುವೆನೇ ಮತದಾನ ಮಾಡಿ ಆ ನಂತರ ಗೋವಾಕ್ಕೆ ಹೋದ್ರು ಏಜಾಜ್. ಇನ್ನು ಕೆಆರ್ಪೇಟೆಯಲ್ಲಿ ಮದುಮಗನೊಬ್ಬ ಬಂದು ವೋಟ್ ಮಾಡಿದ್ದು ವೆರಿ ಸ್ಪೆಷಲ್ ಆಗಿತ್ತು. ಹಿರೇಕೆರೂರು ತಾಲೂಕಿನ ಆರೇಕಟ್ಟಿ ಗ್ರಾಮದಲ್ಲಿ ಮನಕಲುಕುವ ಘಟನೆ. ವೋಟ್ ಹಾಕಲು ಹೋಗ್ತಾ ಇದ್ದ 70ರ ಅಜ್ಜಿ ಕಮಲವ್ವ ದೊಡ್ಡನಗೌಡರ ನಡು ರಸ್ತೆಯಲ್ಲಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ತೋಟಗಂಟಿಯಲ್ಲಿ ಇಂಥದ್ದೇ ದುರಂತ. ಉಡುಪಿಯಲ್ಲಿ 21 ವರ್ಷದ ಮಗ ಲೋಹಿತ್ ಗುಬ್ಬಿ ಮೃತಪಟ್ಟಿದ್ದ. ಆದರೆ ಸಾವಿನ ಶೋಕದ ನಡುವೆಯೇ ಲೋಹಿತ್ ಕುಟುಂಬ ಮತದಾನ ಮಾಡಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಪುಟಾಣಿ ಕಿರಣ್ಗೆ ಇವತ್ತು ಬರ್ಡೇ ಸಂಭ್ರಮ. ಹೀಗಾಗಿ ಹೆತ್ತವರು ಪುಟಾಣಿಗೆ ಮತಗಟ್ಟೆ ರೌಂಡ್ ಹೊಡೆಸಿ ಸ್ಪೆಷಲ್ ಗಿಫ್ಟ್ ಕೊಟ್ರು. ಬಹುತೇಕ ಎಲ್ಲಾ ಕಡೆ ಮತದಾನ ಶಾಂತಿಯುತವಾಗಿತ್ತು. ಆದರೆ ಹೊಸಕೋಟೆಯಲ್ಲಿ ಎಂಟಿಬಿ ಹಾಗೂ ಶರತ್ ಬೆಂಬಲಿಗರ ನಡುವೆ ಕೈ ಮಿಲಾಯಿಸೋ ಮಟ್ಟಕ್ಕೆ ಗಲಾಟೆಯಾಗಿದೆ. ಶಿವಾಜಿನಗರದಲ್ಲಿ ಮತದಾನದ ವೇಳೆ ಫೋಟೋ ತೆಗೆದ ಮತದಾರರಿಂದ ಪೊಲೀಸರು ಮೊಬೈಲ್ ಕಸ್ಕೊಂಡಿದ್ದಾರೆ. ಈತನ ವೋಟ್ ಕೂಡ ಅಸಿಂಧುವಾಗಿದೆ.
ಇನ್ನು ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ ಅಭಿಮಾನಿಯೊಬ್ಬ ಅವರಿಗೆ ವೋಟ್ ಮಾಡಿದ ಫೋಟೋವನ್ನ ವೈರಲ್ ಮಾಡಿದ್ದಾನೆ. ಇನ್ನು ಅಥಣಿಯಲ್ಲಿ ಇವಿಎಂ ಮೇಲೆ ಮಹೇಶ್ ಕುಮಟಳ್ಳಿ ಫೋಟೋ ಮೇಲೆ ಡಿಸಿಎಂ ಲಕ್ಷ್ಮಣ ಸವದಿ ಫೋಟೋ ಇಟ್ಟು ಮತ ಹಾಕಿದ್ದು ವೈರಲ್ ಆಗಿದೆ. ವಿಜಯನಗರದಲ್ಲಿ ಮಾಲೀಕನ ಜೊತೆ ಶ್ವಾನವು ಮತಗಟ್ಟೆ ಒಳಗಡೆ ಹೋಗಿ ಒಂದಿಷ್ಟು ಅವಾಂತರ ಸೃಷ್ಟಿ ಮಾಡಿತು. ರಾಣೆಬೆನ್ನೂರಲ್ಲಿ ಕೈ ಅಭ್ಯರ್ಥಿ ಕೋಳಿವಾಡ್ ತಮ್ಮ ಮೊಮ್ಮಕ್ಕಳ ಖುಷಿಗಾಗಿ ಅವ್ರ ಬೆರಳಿಗೂ ಇಂಕ್ ಹಾಕ್ಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೋಡಿದ್ರೆ ಎಷ್ಟೆಲ್ಲ ವೆರೈಟಿಗಳನ್ನ ನಿಮ್ಮ ಮುಂದೆ ಇಟ್ವಿ ಅಂತ. ಆದರೂ ತುಂಬಾ ಜನ ಇನ್ಸ್ಪಿರೇಷನ್, ವೋಟ್ ಹಾಕಲೇಬೇಕು ಅನ್ನೋದಕ್ಕೆ, ಅವ್ರ ಹಕ್ಕನ್ನ ಚಲಾವಣೆ ಮಾಡಲೇಬೇಕು ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಅದಾದ್ರೂ ತಗೋಬೇಕಪ್ಪ. ತುಂಬ ಯಾರು ಜಡ್ಗಟ್ಟು ಮನೆಯಲ್ಲೇ ಇದ್ರು ಅವರೆಲ್ಲ. ಬೈ ಎಲೆಕ್ಷನ್ ಮುಗಿದ್ರು ಕೂಡ ಈ ವಾಕ್ ಸಮರ ಮಾತ್ರ ನಿಂತಿಲ್ಲ. ಸಿದ್ದರಾಮಯ್ಯನವರನ್ನೇ ಬಿಜೆಪಿಗೆ ಸೇರಿಸ್ಕೊಳ್ತೀವಿ ಅಂತ ರೆಬಲ್ ಲೀಡರ್ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಸಾಹುಕಾರ್ಗೆ ಸಿದ್ದರಾಮಯ್ಯನವರು ಸುಮ್ಮನಿರ್ತಾರ, ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರಿಬ್ಬರ ನಡುವಿನ ವಾಕ್ ಸಮರ ಹೇಗಿತ್ತು ಅಂತೀರಾ? ನೋಡ್ಬಿಡಿ. ಯಡಿಯೂರಪ್ಪ ಸರ್ಕಾರದ ಭವಿಷ್ಯ ಮತಯಂತ್ರದಲ್ಲಿ ಭದ್ರವೇನೋ ಆಗಿದೆ. ಆದರೂ ಸಿಎಂ ಎದೆಯಲ್ಲಿ ಢವಢವ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಆಪರೇಷನ್ ಫಿಕ್ಸ್ ಅನ್ನೋದು ಕೆಲ ದಿನಗಳಿಂದ ಕೇಳಿ ಬರ್ತಿರೋ ಮಾತು. 4 ಶಾಸಕರ ಜೊತೆ ಸಿಎಂ ಈಗಾಗಲೇ ಮಾತನಾಡಿದ್ದಾರೆ ಎಂಬ ಗುಸುಗುಸು ಕೂಡ ಇದೆ. ಆದ್ರೆ ಒಂದು ಹೆಜ್ಜೆ ಮುಂದೆ ಅರ್ಹರ ಲೀಡರ್ ಸಾಹುಕಾರ್ ಜಾರಕಿಹೊಳಿ ಟಾಂಗ್ ಕೊಡೋದಕ್ಕೋ ಏನೋ ಸಿದ್ದರಾಮಯ್ಯರನ್ನೇ ಬಿಜೆಪಿಗೆ ತರ್ತೇವೆ ಎಂದು ಹೇಳಿಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿಯ ಈ ಮಾತು ಸಿದ್ದರಾಮಯ್ಯ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು, ಅವ್ರು ಬಿಜೆಪಿಯಲ್ಲಿ ಉಳಿಯಲ್ಲ. ಮುಂದಿನ ದಿನ ಸಿದ್ದರಾಮಯ್ಯ ಬಿಜೆಪಿ ಕರ್ಕೊಂಡ್ ಬರ್ತಾನ. ಮುಂದಿನ ದಿನ ಸಿದ್ದರಾಮಯ್ಯ ಬಿಜೆಪಿ ಕರ್ಕೊಂಡ್ ಬರ್ತಾನ. ಬಿಜೆಪಿ ಕರ್ಕೊಂಡ್ ಬರ್ತೀನಿ ಅನ್ನುವಂತ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಈ ನಡುವೆ ಬಿಜೆಪಿ ಸರ್ಕಾರ ಒಂದ್ ವೇಳೆ ಬಿದ್ದು ಹೋದ್ರೆ ಜೆಡಿಎಸ್ ಜೊತೆ ಮೈತ್ರಿಯಾಗುತ್ತೆ ಎಂಬ ಮಾತು ಕೇಳಿ ಬರ್ತಿದೆ. ಖರ್ಗೆ ಸಿಎಂ ಆಗ್ತಾರೆ ಎಂಬ ಮಾತು ಹರಿದಾಡ್ತಿದೆ. ಅದಕ್ಕೆ ಸಿದ್ದರಾಮಯ್ಯ ಏನಂದ್ರು ಅಂದ್ರೆ, ಈಗಲೇ ಮಾತಾಡೋದು ಹೆಂಗಪ್ಪ ಅಂತಂದ್ರೆ, ಈಗ ಏನೇ ತೀರ್ಮಾನ ಆಗ್ಬೇಕಾದ್ರೆ ರಿಸಲ್ಟ್ ನೋಡೋದು, ಆಮೇಲೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಈಗಲೇ ಎಲ್ಲ ಚರ್ಚೆ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಹೆಂಗೆ? ನಾವು 10 ಸೀಟ್ ಗೆಲ್ಲಬೇಕು. ಈಗಲೇ ಇನ್ನೂ ರಿಸಲ್ಟೇ ಬಂದಿಲ್ಲ, ಈಗಲೇ ಚರ್ಚೆ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಆ ಪಾಪ ಹೆಣ್ಮಗ್ಗೆ ಬಸ್ ಸ್ಟ್ಯಾಂಡ್ ಮತ್ತೆ ಹೂ ಮಾರ್ಕೋತ ಹಣ್ಣು ಮಾರ್ದಕ್ಕೆ ಹೆಣ್ಮಗಳಿಗೆ STD ಬೂತ್ನ ಕೂತ ಕಾಯಿನ್ ಎಣಿಸಾಕಿ ಅಂತಾಗೆ ದೊಡ್ಡ ಪ್ರವಾಸಕ್ಕೆ ಮಾತು ಗೊತ್ತಿಲ್ಲ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸಿದ್ದರಾಮಯ್ಯನವರು ಅಂದರೆ ಒಂದು ರೀತಿ ಭಾಷಣದ ಮಷಿನ್ ಅವರು. ಅವರು ಎದುರಾಳಿಯ ಕಾಲೆಳೆಯೋ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಭಿಮಾನಿಗಳಿಗೆ ಗದರೋದೇ ಒಂದು ಸ್ಟೈಲು. ಶಾಲಾ ಮಕ್ಕಳನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಕೂಡ ಜೊತೆಗೆ ಅಕ್ಕರೆ ತೋರಿಸ್ತಾರೆ. ಆ ಎಲ್ಲ ದೃಶ್ಯ ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ತು. ಹೇಗಿತ್ತು ಅಂತೀರಾ? ನೋಡಿ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಬೆಳಿಗ್ಗೆ ಗುಂಡಾಕ್ಬಿಟ್ಟ ನಡೆ ಕಳಿಸೋಣ ಆಚೆಗೆ. ಸಿದ್ದರಾಮಯ್ಯ ಅಂದ್ರೆ ಸಾಕು ಸಿಕ್ಕಾಪಟ್ಟೆ ಫ್ಯಾನ್ಸ್. ಅವರ ಭಾಷಣದ ವೈಖರಿ, ಹಾವಭಾವ, ಎದುರಾಳಿಗಳಿಗೆ ಒಂದೊಂದು ಮಾತಿನ ಚಾಟಿಯೇಟು ಬೊಂಬಾಟ್. ಅಭಿಮಾನಿಗಳಿಗೆ ಸಿದ್ದರಾಮಯ್ಯ ಅಂದ್ರೆ ಪಂಚಪ್ರಾಣ. ಅವರು ಹೋದಲ್ಲಿ, ಬಂದಲ್ಲಿ, ಕೂತಲ್ಲಿ, ನಿಂತಲ್ಲಿ ಅಭಿಮಾನಿಗಳು ಮುತ್ಕೊಳ್ಳೋದು ಕಾಮನ್. ಪುರುಷರಷ್ಟೇ ಅಲ್ಲ, ಮಹಿಳಾ ಅಭಿಮಾನಿಗಳಿಗೂ ಲೆಕ್ಕ ಇಲ್ಲ. ಸಿದ್ದರಾಮಯ್ಯ ಸಿಕ್ಕರೆ ಸಾಕು, ಜೊತೆಗೊಂದು ಸೆಲ್ಫಿ ಫಿಕ್ಸ್. ಸಿದ್ದರಾಮಯ್ಯ ರೋಷಾವೇಶದಿಂದ ಭಾಷಣ ಮಾಡುವಾಗ ಯಾರು ಅಡ್ಡಬಾಯಿ ಹಾಕಬಾರ್ದು. ಡಿಸ್ಟರ್ಬ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮೊನ್ನೆ ಕಾಗವಾಡದಲ್ಲಿ ಆಗಿದ್ದು ಅದೇ. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಕಳಿಸೋಣ ಆಚೆಗೆ. ಸುಮ್ಮನೆ ಕೂತ್ಕೋಬೇಕು. ಬಿಡಪ್ಪ, ಇನ್ನೊಂದ್ಸರಿ ಮಾತಾಡೋದು ಕಳಿಸ್ಬಿಡ್ತೀನಿ ಆಚೆಗೆ. ಇವತ್ತು ಬೈ ಎಲೆಕ್ಷನ್ ಬಿಸಿ ಇದ್ರು. ತಮ್ಮ ಬಾದಾಮಿ ಕ್ಷೇತ್ರದ ಪ್ರವಾಸದಲ್ಲಿದ್ರು ಸಿದ್ದರಾಮಯ್ಯ. ಕೆರೂರಲ್ಲಿ ಸ್ಕೂಲ್ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ತಮ್ಮ ಸರ್ಕಾರವಿದ್ದಾಗ ಮಾಡಿದ ಸಾಧನೆಗಳನ್ನ ಬಿಚ್ಚಿಟ್ರು. ಸಿದ್ದರಾಮಯ್ಯ ಭಾಷಣ ಮಾಡುವಾಗ ಸಿಎಂ ಆಗೋ ಆಸೆ ಬಿಚ್ಚಿಟ್ರು. ಆಗ ಅಭಿಮಾನಿಯೊಬ್ಬ ನೀವು ಮತ್ತೆ ಸಿಎಂ ಆಗ್ತೀರಿ ಅಂತ ಕೂಗಿದ. ಆಗ ಆ ಯುವಕನಿಗೆ ಏಯ್ ಅಂತ ಗದರಿಸಿದ್ರು ಸಿದ್ದರಾಮಯ್ಯ. ನಾನೀಗ ಮತ್ತೆ ಬಂದಿದ್ರೆ ಆ ಮಕ್ಕಳಿಗೆ ಮತ್ತೆ ಒಂದೊಂದು ಹೊಟ್ಟೆನೂ ಕೂಡ ಕೊಡ್ತಿದ್ದೇನೆ. ಸಿದ್ದರಾಮಯ್ಯ ಫ್ಯಾನ್ಸ್ ಅಂದ್ರೆ ಎಷ್ಟು ಇಷ್ಟನೋ ಮಕ್ಕಳಂದ್ರೂ ಅಷ್ಟೇ ಪ್ರೀತಿ.
ಅದರಲ್ಲೂ ಓದೋ ಮಕ್ಕಳಿಗೇನಾದ್ರೂ ತೊಂದರೆ ಆದ್ರೆ ಸಿದ್ದರಾಮಯ್ಯ ಸುಮ್ನಿರಲ್ಲ. ಯಾಕಂದ್ರೆ ಕಾಲಿಗೆ ಚಪ್ಪಲಿ ಇಲ್ಲದೆ ಓದಿ ಮುಂದೆ ಬಂದವರು ಸಿದ್ದರಾಮಯ್ಯ. ಇವತ್ತು ಕೆರೂರು ಶಾಲಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಭಾಷಣ ಮಾಡುವಾಗ ಸ್ವಲ್ಪ ತಡವರಿಸಿದ್ರು. ಆಗ ಸಿದ್ದರಾಮಯ್ಯ ಬೆನ್ನು ತಟ್ಟಿ ಧೈರ್ಯ ತುಂಬಿದ್ರು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಮಾ ಶಿವಾನಂದ್ ಕಂಠಿ, ಓದುತ್ತಿರುವ ತರಗತಿ 8ನೇ ತರಗತಿ. ಸಿದ್ದರಾಮಯ್ಯಗೆ ಕೋಪ ಅನ್ನೋದು ಹುಟ್ಟುಗುಣ. ಅದಕ್ಕೆ ಸಾಕ್ಷಿ ಇಂದು ಭಾಷಣದ ನಡುವೆಯೇ ಬಿಇಒಗೆ ಬೆಂಡೆತ್ತಿದ್ದು. ಇದು ಕೆರೂರು ಆಸ್ಪತ್ರೆಗೆ ಸಿಬ್ಬಂದಿ ಬೇಕು ಅಂತ ಕಾರ್ಯಕರ್ತನೊಬ್ಬ ಹೇಳಿದಾಗ ಶ್ರೀರಾಮುಲು ಕಾಲೆಳೆದ ಪರಿ ನೋಡಿ. ಈಗ ನೋಡಪ್ಪ, ನನ್ನ ಮೇಲೆ ನಿಂತಿದ್ನಲ್ಲ ರಾಮುಲು, ಅವರೇ ಹೆಲ್ತ್ ಮಿನಿಸ್ಟ್ರು, ಅವನು ಹೇಳು ಕೇಳಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಅವ್ರು ಮಾತಾಡಲ್ಲ ನನ್ನ ಜೊತೆಲಿ. ಇನ್ನು ಕೆಡಿಪಿ ಸಭೆಯಲ್ಲೂ ಸಿದ್ದು ಸಿಡಿಮಿಡಿಗೊಂಡ್ರು. ಸಂತ್ರಸ್ತರ ಕಷ್ಟ ಆಲಿಸಿಲ್ಲ ಅಂತ ಎಸಿ ಹಾಗೂ ತಹಶೀಲ್ದಾರ್ಗೂ ಕ್ಲಾಸ್ ತಗೊಂಡ್ರು. ಕೃಷಿ ಅಧಿಕಾರಿಗಳಿಗೂ ಬೆವರಿಳಿಸಿದ್ರು. ರಾಜಪ್ಪ ಬಂದಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆನ ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಬಿಗ್ ಸ್ಟೋರಿನಲ್ಲಿ ಭೀಕರ ಹಿಮಪಾತ, ಒಂದು ಸ್ಪೆಷಲ್ ಸ್ಟೋರಿ ಬರ್ತಾ ಇದೆ.